ಈ ದಿನ ಕೊಡೋ ಏಟನ್ನ ನಿನ್ನ ಜೀವಮಾನದಲ್ಲಿ ಮರಿಬಾರ್ದು, ಮರಿ ಕುಡ್ದು ಮೊಟ್ಟೆ ನೋಡ್ಕೋಬೇಕು. ಹಾಗೆ ಕೊಡ್ತೀನಿ. ನಾನು ಇದೇ ಮಾರ್ಗವಾಗಿ ತಾನೇ ನೀನು ಹೆಂಡತಿ ನಿನಗೆ ಬುತ್ತಿ ತಕೊಂಡು ಬರೋದು. ಬರ್ಲಿ 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 ಬರ್ಲಿ. ಈ ದಿನ ಮಾತ್ರ ನಿನಗಾಗಿ ಮೀಸಲಾಗಿರೋ ಬುತ್ತಿನ ಈ ಶ್ರೀಕಾಂತ್ ಗೌಡ ಬೆಚ್ಚ ತಿನ್ನಾಕಬೇಕು. ಬೇಟೆ ಸಿಗಬೇಕಾದ್ರೆ ಬೇಟೆಗಾರ ಕಾಯ್ಲೇಬೇಕಲ್ವಾ? ಬಾ ಸಾವಿತ್ರಿ ಬಾ. ಮತ್ತೇನು ಸಾವಿತ್ರಿ, ಗಂಡಗ ಊಟ ತಗೊಂಡು ಹೊಂಟದಿ ಅಂತ ಕಾಣ್ಸಕತ್ತೈತಿ? ಹೌದ್ ನೋಡ್ರಿ ಗೌಡ್ರ, ನನ್ ಗಂಡಗ ಮನ್ಯಾಗ ಊಟ ಮಾಡು ಅಂತ ನಾ ಎಲ್ಲ ಎಷ್ಟ್ ಹೇಳ್ದೆ ಖರೆ. ಆದ್ರೆ ನಾ ಮನ್ಯಾಗ ಊಟ ಮಾಡೋದಿಲ್ಲ, ತೋಟದಾಗ ಊಟ ಮಾಡೋಣ ಅಂತ ಇಬ್ರು ಕೂಡಿ ಬುತ್ತಿನ ಅಲ್ಲೇ ತಗೊಂಡ್ ಅಂತ ಹೇಳ್ದ. ಅದಕ್ಕೆ ಬುತ್ತಿ ತಗೊಂಡ್ ಹೊಂಟಿದ್ದೆ. ಹೌದಾ? ನಂದು ಹೊಟ್ಟೆ ಹಸ್ದಿತ್ತಲ್ಲ. ಯಾಕ್ರಿ ಬೆಳಗ್ಗೆ ಏನು ತಿಂದೇ ಇಲ್ಲ? ಬಡವ್ರ ಮನಿ ಊಟ ಅಂದ್ರೆ ಬಹಳ ರುಚಿ ಇರ್ತೈತಿ ಅಂತ ಕೇಳಲ್ಪಟ್ಟನಿ. ಅದಕ್ಕೆ ಈ ಬುತ್ತಿ ನನಗೆ ಸಿಗ್ತೈತಿ ಅಂತ ಕೇಳ್ದೆ. ಅದಕ್ಕೆ ಯಾಕೆ ವಿಚಾರ ಮಾಡ್ತೀರಿ? ತೋಟಕ್ಕೆ ಬರ್ರಿ, ನನ್ನ ಗಂಡ ನೀವ್ ಎದ್ರ ಬದ್ರ ಕುಂತ್ಕೊಂಡು ಉಣ್ಣಾಕಂತ್ರಿ. ಕದ್ದು ಮುಚ್ಚಿನ ತಿನ್ಲಿ, ಇಷ್ಟಪಟ್ಟನ ತಿನ್ಲಿ, ಒಂದು ಬುತ್ತಿ ಒಬ್ಬ ತಿನ್ನ. ನೀವು ಬೇಷದಿರ ಮತ್ತ ಎಲ್ಲಾ ಬುತ್ತಿ ನಿಮಗೂ ಕೊಟ್ಟು ನನ್ನ ಗಂಡ ನಾನು ಉಪವಾಸ ಮಲಗಿಸಂದ್ರೇನ? ನಾ ಎಲ್ಲ ಹೆಂಗ ಹೇಳ ನಿನಗೆ? ಮತ್ತ ನಾ ಊಟ ಮಾಡ್ತೇನೆ, ಮತ್ ಬುತ್ತಿ ಗಂಟು ಇದು ಮನಿಗೆ ಹೋಗಿ ಕಟ್ಕೊಡುದು, ಮತ್ ಒಂದಿನ ಗಂಡ ಕೊಡುದು. ಇದೇನು ಹೊಸಾದೈತೇನು ಜಗತ್ನ್ಯಾಗ? ಅಂದ್ರೆ ಏನ್ರಿ ನಿಮ್ ಮಾತಿನ ಅರ್ಥ? ಬರೀ ಬುತ್ತಿ ಅರ್ಬಿ ಅಷ್ಟ ನಾ ಮನಿಗೆ ಒಯ್ಬೇಕಂತ ಹೇಳ್ತೀರನ? ಇಲ್ಲ ಸಾವಿತ್ರಿ, ಬುತ್ತಿ ಅಂದ್ರೆ ಯಾವ ಬುತ್ತಿ ಅಂತ ತಿಳ್ಕೊಂಡಿನಿ. ಅಯ್ಯ, ಇದಾ ಬುತ್ತಿ ಅಲ್ಲೇನ್ರಿ ನನ್ನ ಕೈಯಾಗ? ಅದೆಲ್ಲ ಕೈಯಲ್ಲಿ ಹಿಡಿದಿರೋ ಅನ್ನದ ಬುತ್ತಿ ಎಲ್ಲ ಸಾವಿತ್ರಿ. ಮೈ ತುಂಬಿಕೊಂಡು ನಿಂತಿರೋ ಈ ನಿನ್ನ ಶೀಲದ ಬುತ್ತಿ. ಹರಿ ಇಟ್ಕೊಂಡು ಮಾತಾಡು. ಹೆಂಗ ಬೇಕ ಹಂಗ ಮಾತಾಡಿದ್ರ ಬರೀ ಹಾಕ್ತೀನಿ. ಇದು ಸಿಕ್ಕವ್ರಿಗೆ ಮೀಸಲಾಗಿಟ್ರ ಬುತ್ತಿ ಅಲ್ಲ, ಇದು ದೇವರಿಗೆ ಮೀಸಲಿಟ್ರ ಬುತ್ತಿ ಅಲ್ಲ. ಆ ಬಡ ಬಿಕಾರಿ ಹತ್ರ ಯಾವ ಸುಖ ಕಾಣ್ತೀಯ? 5 ನಿಮಿಷ ಸಹಕರಿಸಿ ನೋಡು, ಮಾಡಿ ಮನೆ ತಂದಿನ ಪಾದಕ್ಕೆ ಇಡ್ತೀನಿ. ಗೌಡ್ರ, ನಾ 5 ನಿಮಿಷ ಸಹಕರಿಸಿದ್ರ ಮಾಡಿ ಮನಿನ ತಂದು ನನ್ನ ಪಾದಕ್ಕೆ ಇಡ್ತೀರಿ ಅಷ್ಟನ? ಮತ್ತೇನಾರ ಕೊಡ್ತೀರೋ? ಅಲ್ಲ, ನೀವು ಹೂ ಅಂದ್ರೆ ಏನೈತಿ? ಒಂದು 10-15 ಎಕರೆ ಹೊಲ ಹಸ್ತಾನ ಇಟ್ಟ ಇಲ್ಲ. ನೀನ ಅನ್ನಕ್ಕೆ ಆದ್ಮೇಲೆ ಅಲ್ಲೇನೈತಿ? ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಏನ್ ಬೇಕು ಎಲ್ಲ ಕೊಡ್ತೀವಿ. ದಾರಿಯಾಗ ಒಂಟಿ ಹೆಣ್ಣು ಸಿಕ್ಕಾಯ್ತಂತ ಮನಸ್ಸಿಗೆ ಬಂದಾಗ ಮಾತಾಡ್ಬೋದು ಅಂತ ನೀ ತಿಳ್ಕೊಂಡೇನು? ನೋಡ, ಸಿಕ್ಕವ್ರಿಗೆ ಸೆರೆಗೆ ಹಾಸಾಕ ನಾನೇನ ಹಾದ್ರದ ಹೆಣ್ಣಲ್ಲ, ನಾನು ರೈಟ್ ಹೆಂಡತಿ ಅದೀನಿ. ನನ್ನ ಮೇಲೆ ನೀ ಕಣ್ಣು ಹಾಕಿದ ನನ್ನ ಮೈತಗ ನನ್ನ ಗಂಡಗೆ ಏನಾರ ಗೊತ್ತಾದಂದ್ರ ನಿನ್ನ ಕಡದ ಹೆಡಿಗೆ ಮಾತೆತ್ತಿದ್ರೆ ಸಾಕು, ಗಂಡ ಮೈದ್ನ ಅಂತೀಯಲ್ಲ. ಏನು ಊರಾಗ ನಿನ್ನ ಗಂಡ ನಿನ್ನ ಮೈದ್ನ ಅತ್ತೆ ದೊಡ್ಡ ಗಂಡಸರನ? ನಾವೆಲ್ಲ ಏನ 9 ನಂಬರ್ ನಮ್ಮಪ್ಪ ಅವನು ಗಂಡಸ ಅಂತ ಹುಡ್ತಾರ. ಆದ್ಮೇಲೆ ಗಂಡಸ್ತನ ಅಂದ್ರೆ ಏನಿರ್ತೈತಿ ಅಂತ ನಾವು ಸ್ವಲ್ಪ ತೋರಿಸ್ಬೇಕಲ್ಲ. ಅಯ್ಯ ಗೌಡ, ಈ ಊರಾಗ ನೀವೊಬ್ಬನ ಗೌಡನ? ನೀವೊಬ್ಬನ ಗಂಡಸ? ಜಡೆಗೆ ಮಲ್ಲಿಗೆ ಮುಡಿದು ಮುಸುರಿ ತಿಕ್ಕೋ ನಿನಗ ಎಷ್ಟು ಸೊಕ್ಕಿರ್ಬೇಕಾದ್ರ ತೊಡೆ ತಟ್ಟಿ ಮೀಸೆತಿರೋ ಗಂಡಸು ನಾನು. ನನಗೆ ಎಷ್ಟಿರ್ಬೇಡ. ಅಲ್ಲ, ಯಾರ ಹತ್ರ ಇರ್ಲಾರ್ದ ಆಸ್ತಿ ನೀನ್ ಒಬ್ಬನಂತೆ ಕೈತನ? ಗೌಡ, ನನ್ನ ಮಾತು ಕೇಳಿಲ್ಲ. ನಾ ಮನಸ್ಸು ಮಾಡಿದ್ದೆ ಅಂದ್ರ ನಿನ್ನ ಆಸ್ತಿ ಏನಾಯ್ತಲ್ಲ, ನಿನ್ನ 10 ಆಸ್ತಿ ನನ್ನ ಗಂಡಗ ನಿನ್ನ ಕೊಡು ಅಂತ ಹೇಳ್ತೀನಿ. ಆದ್ರ ಇವತ್ತು ಒಂದು ರಾತ್ರಿ ಮನ್ಯಾಗ ನಿಮ್ಮ ತಂಗಿ ಅದಳಲ್ಲ, ಆಕಿನ ತಗೊಂಬಂದು ನನ್ನ ಗಂಡನ ಅಂತ ಮಲಗಿಸ್ತೀನಿ. ತಪ್ಪ ಮಾತಾಡಬಾರ್ದ್ರಿ ಹಂಗೆಲ್ಲ. ಬೇರೆ ಮಂದಿ ಹೆಣ್ಮಕ್ಳ ಬಗ್ಗೆ ಮಾತಾಡ್ತಾರನ್ರಿ? ಮಾತಾಡಬಾರ್ದು. ಸಾವಿತ್ರಿ, ನಾನು ನಿನ್ನ ಗಂಡನ ಬಗ್ಗೆ ಮಾತಾಡಬಾರ್ದಾಗಿತ್ತು, ಅದು ನನ್ನ ತಪ್ಪು. ಹಂಗ ನೀ ನನ್ನ ತಂಗಿ ಬಗ್ಗೆ ಮಾತಾಡಬಾರ್ದು, ಅದು ತಪ್ಪ. ಇಲ್ಲಿ ಫ್ಯಾಮಿಲಿ ಮ್ಯಾಟರೇ ಬೇಡ.
ಇಲ್ಲೇನಿದ್ರು ನಿನಗೈತಿ ನನಗೈತಿ ನನಗೈತಿ ನಿನಗೈತಿ ಇಬ್ಬರಿಗೆ ಬೈ. ಒಟ್ಟ ಈ ಮ್ಯಾಟ್ರ ಬ್ಯಾಡ ಅಂತ ಹೌದು. ಒಟ್ಟು ಇವತ್ತು ನಿನಗೈತಿ ನನಗೈತಿ ನನಗೈತಿ ನಿನಗೈತಿ ಹೌದು. ಬಾ ನಿಂದು ತಿಂಡೆ ಬಾಳ ಐತಿ ಹಾಗೆ ಹೋಗ್ಲಿ ಬಾ ಹೇಳತ್ತೀನಿ ನಿನಗ ನೀ ಏನ್ ತಿಳ್ಕೊಳ ಗಂಡಸಲ್ಲ ಬಾ ತಿಂಡಿ ಅನ್ನೋದು ಎಷ್ಟಾಗಿ ನಾನು ನೋಡ್ತೀನಿ ಬಾ ಎಲ್ಲ ಎಲ್ಲ ನೋಡ್ದೆ 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 ಬಾಳ ಹುರುಪೆದ್ರ ನಾ ಎತ್ತಬಹುದು ಆದ್ರೆ ನೀ ಎತ್ತಿದ್ರೆ ಅಷ್ಟು ಚಂದ ಕಾಣಂಗಿಲ್ಲ. ಕಬಡ್ಡಿ ಆಡಕ್ ಬರ್ತೈತೆ ನಿನಗ ಸ್ವಲ್ಪ ನಾಚಿಕೆ ಮಾನ ಮರ್ಯಾದೆ ಅನ್ನೋದರ ಐತಿಲ್ಲ ಹಂಗಂದ್ರೆ ಏನ ಮೂರು ಬಿಟ್ಟ ನಿಂತು ಕಾಣಿಸ್ತೈತಿ ಅಂದಾಗ ದೊಡ್ಡವ್ರ ನಾವು ಕಬಡ್ಡಿ ಹಾ. ನಾನು ಯಾರಂತ ತಿಳ್ಕೊಂಡಿನಿ ಯಾರ ಬಂಟೂರಾಗ ಹುಟ್ಟಿದ ಗಂಡ ಹುಲಿ ಅನ್ಬೇಕು ಬಾಯಿ ಹೊಂಟಲ್ಲ ಅಂಜಿ ಬಾಯಿ ಮುಂದೆ ಬಾಯಿಲಿ ನೋಡ ನನಗೆ ಕುಸ್ತಿನೂ ಗೊತ್ತು ಖೋಖೋನು ಗೊತ್ತು ಕಬಡ್ಡಿನೂ ಗೊತ್ತು ಪ್ರಸಂಗ ಬಿದ್ರ ಚಿಣಿದಾಣಿ ಆಡೋದು ಗೊತ್ತು ಚಿಣಿ ಎತ್ತಿ ಹೊಡಿಬಾರ್ದ ಸಿಕ್ಕೋಬಾರ್ದ ಜಾಗದಾಗ ಸಿಕ್ಕೊಂಡು ವಿಲಿ ವಿಲಿ ಒದ್ದಾಡೆ ಹೋಗ್ತೀನಿ ಬಾ ಕುದುರೆ ಒದರೋದಿಲ್ಲ ನನಗೆ ಒಂದು ಹೆಣ್ಣು ಸಿಕ್ಕಾಗ ಏನ್ ಮಾಡ್ಬೇಕು ಮುಂದೆ ನಿಂತು ಯಾವಾರ ನನ್ನಾಗ ಹರಿಕತಿ ಹೇಳ್ತಾನ ನಾನು ಹಣ್ಣು ತಿನ್ನಂಗ ತಿಂದು ಹಾಕಿ ಬಿಡಬೇಕು. ಏ ಸಭೆ ನಿನ್ನೆಲ್ಲ ಹೊತ್ತೈದು ನನ್ನ ಆಸೆ ತೀರಿಸ್ಕೊಳ್ತೇನೆ ದೊಡ್ಡ ಮಾತಲ್ಲ. ಕಷ್ಟಪಟ್ಟು ಓಡಿಸೋ ಕುದುರೆಗಿಂತ ಇಷ್ಟಪಟ್ಟು ಓಡಿಸೋ ಕುದುರೆ ಇದ್ರ ಬಹಳ ಮಜಾ ಬರ್ತದಂತ ಇಷ್ಟಪಟ್ಟು ಓಡಿಸ್ಬೇಕು ಅಂತ ಮಾಡ್ದೆ ನೀನು ಸಿಗೋ ಹಾಕ್ ಕಾಣಲ್ಲ ನಾನು ಬಿಡೋದು ಅಲ್ಲ ಆ ದೇವ್ರ ನಿನಗೆ ಸ್ವಲ್ಪ ಪುರ್ಸೊತ್ ಅನ್ನೋದ್ರ ಕೊಟ್ಟ ನಿಲ್ಲ ಒಂದು ಹೆಣ್ಣು ಒಲಿಬೇಕಾರ ಅದಕ್ಕೂ ಪುಣ್ಯ ಮಾಡಿರ್ಬೇಕಂತ ಹೆಣ್ಣು ನೀ ಒಲಿಲಿಲ್ಲ ಅಂದ್ರೆ ನಿನಗ ಇದು ಮಾತ್ರ ಫಿಕ್ಸ್ ಒದಸ್ಕೊಳ್ಳಿ ಕರೆ ಬಿಡಂಗೆ ಇಲ್ಲ ನಾವು ನಿಂತಿ ಬಾ ಅಲ್ಲಿ ಊರಾಗ ಹಿರಿಯಾರ್ ಕೊಡ್ ನಿಮ್ ಗೌಡ ಪೇಲಿ ಏನಂತ ಕಲ್ಲು ತೊಗೊಂಡು ನನಗೆ ಬಂದು ಹತ್ತಿದಾರ ಅವ್ರು ಇಲ್ಲೇ ನಡೆಸಿದೆ ಅದನ್ನ ಕೂಡ್ ಬೆಳಕೆ ಹೋಗ್ಲಿ ಹಂಚ್ಕದೈತೆ ಹೋಗೋದು ಹಸಿ ಬಿಡ್ಬೇಕು ಭಾಳ ಹಂಚಕಾದ ದಾಸಿ ಬಿಟ್ರೆ ನಾಟ್ ನಡ್ಬಾರ್ದು ಸಿಗ್ತೈತೆ ಹತ್ರ ಸೀಡ್ರ ನಾನು ಸಿಗ್ತೈತೆ ಹೋಗು ಬ್ಯಾಡ ಬರ್ರಿ ಉಂಗ್ರ ಯಾಕ್ರಿ ಆಫರ್ ಹೆಂಗ್ ಬರ್ತಾವ ಹೇಳಕ್ ಬರಂಗಿಲ್ಲ ಹೋ ಅದಕ್ಕೆ ನೀವು ತೋರ್ಲಿ ಉಂಗ್ರ ಒಂದು 5 ನಿಮಿಷ ಬಿಟ್ಟು ಬರೋರು ನಮ್ಮ ಕಬ್ಬಂದು ಹೋಗ್ಲಿ ಬ್ಯಾಡ ಬರ್ರಿ ನೀವು ಮನಸ್ಸು ಮಾಡ್ರಿ ವಿಮಾನ ತೋರ್ ಬರ್ರಿ ಬೇರೆ ದೇಶ ಏ ಗೌಡ್ಯ ದುಡ್ಡು ಕೊಟ್ಟು ಖರೀದಿ ಮಾಡೋ ಹಂಗಿದ್ರ ಇದ್ರ 10 ಪಟ್ಟು ತರ್ತೀನಿ ಆದ್ರ ನನಗಿದ್ದ ಬೇಕು ಮತ್ತೆ ಗಂಡ ಗೊತ್ತಾಗ್ತಾರೆ ಹಿಡ್ಕೊಂಡು ಗುಮ್ತಾನ್ರಿ ಗುಮ್ರೆ ಗುಮ್ಮೋಲೆಕ್ಕರ ನನಗಿದ್ದ ನೀ ಇಟ್ಟು ಬರ್ಗೇಟದ ನನ್ಗೇನು ಗೊತ್ತು ಕೊಟ್ಟ ಬೇಕಂದ್ರೆ ಹೋಗ್ರಿ ಎಲ್ಲ ಹೊರದಾಗ್ರಿ ದನ ಮನಿ ಐತಿರ್ಲ ಅಲ್ಲೇ ದನಗೋ ಕಾಲ ಕುಂದ್ರಿ ಜಾಗಿಲ್ಲ ದನ ಕಾಲ ಕುಂದ್ರಿ ಕರ್ಕೊಂಡ್ ಬರ್ತೀನಿ ಅವ್ರನ್ನ ಕರ್ಕೊಂಡು ಬರ್ತಿಲ್ಲ ಏ ಗೌರ್ಯ ಈ ಅಡಕಳಿಗೆ ತಂದು ನಮ್ ದಡ್ಡಿ ಕಟ್ಲಿಲ್ಲ ಅಂದ್ರ ನನ್ನ ಕೈಯಾಗ ಸಿಕ್ಕ ನೀ ಕಟ್ತಿ ಅಕಸ್ಮಾತ್ ಇದನ್ನ ತಂದ ಅಲ್ಲಿ ಕಟ್ಟಿನಿ ಅಂದ್ರೆ ನನ್ನ ಕೈಯಾಗ ಸಿಕ್ಕ ನಾ ಅನ್ನಂಗಿಲ್ಲ ಹೋಗಿ ನೀನು ಕರ್ಕೊಂಡ್ ಹೋಗಿ ಬರ್ತಿಲ್ಲ ಇದಾಕ್ರಿ ಆತ ಹೋರಿ ಏ ಸೊಪ್ಪೆ ಅಲ್ಲೇನ್ ನೋಡ್ತಿ ಎಲ್ಲಿ ನೋಡ ಬಾಳ ತಿಕ್ಕ ಬೇಡ ಉದುರಿ ಕೆಳಗೆ ಬಿದ್ದತ್ತ ಮುಗುಬಟ್ಟ ಆಮೇಲೆ ನಾನ ಹುಡುಕಿ ಕೊಡ್ದೈದತ್ತ ಗೌರಿಯ ಬಂದಾನ ಇವತ್ತು ಟೈಮ್ ಚಲೋ ಐತಿ ಇರ್ಲಿಲ್ಲ ಅಂದ್ರ ಕನಲ್ಲ ಇನ್ನೊಮ್ಮೆ ಸಿಗ ನೋಡಕ್ಕೆ ಏನ್ ಅನ್ನಿಸ್ತನು ಅನ್ನಿಸ್ತಾನ ಕೇಳದ ಎರಡು
ಸರಿಯಾದ ಟೈಮಿಗೆ ಬಂದು ನನ್ನ ಪ್ರಾಣ ನನ್ನ ಮಾನ ಉಳಿಸಿದೆ. ನಿನಗೆ ತುಂಬಾ ಧನ್ಯವಾದ ಅಣ್ಣ. ಸರಿ ಅಮ್ಮ, ನೀನು ಯಾರಂತ ನನಗೆ ಇನ್ನೂ ಅರ್ಥ ಆಗಿಲ್ಲ. ಅಣ್ಣ, ಈ ಊರಲ್ಲಿ ಇದ್ದಾರಲ್ಲ, ನಾನು ಅವ್ರ ಹೆಂಡತಿ ಅಣ್ಣ. ಓಹೋ, ಅಂದ್ರೆ ಧರ್ಮರಾಜ. ಹೌದಣ್ಣ. ಸರಿ ಅಮ್ಮ, ಆವತ್ತು ನಿನ್ನ ಮಣಿತನ ಹೆಸರು ಕೇಳಿದ್ದೆ, ಆದ್ರೆ ಇವತ್ತು ನನ್ನ ಕಣ್ಣರನ್ನ ನೋಡ್ತಾ ಇದ್ದೀನಲ್ಲಮ್ಮ, ತುಂಬಾ ಸಂತೋಷ ಆಗ್ತಿದಮ್ಮ. ಯಾಕಂದ್ರೆ ಯಾವ ವಿಷಯ ಯಾರ ಮುಂದೆ ಹೇಳಬಾರ್ದಂತ ಬಚ್ಚಿಟ್ಟಿದ್ಯೋ, ಇವತ್ತು ಅದೇ ವಿಷಯ ನಿನ್ನೆ ಮುಂದೆ ಹೇಳ್ಬೇಕಂತ ಇಚ್ಛೆ ಆಗಿದೆಯಮ್ಮ. ನನ್ನ ಪ್ರೇಮಿದಳು ಅನ್ಕೋಬೇಡ, ನಾನು ಒಬ್ಳು ನಿನ್ನ ಒಡ ಹುಟ್ಟಿದ ತಂಗಿ ಅಂತ ನನ್ನ ಮುಂದೆ ವಿಷಯ ಹೇಳಣ್ಣ. ಹೌದಮ್ಮ, ಖಂಡಿತ ಸತ್ಯವಾದ ಮಾತನ್ನು ಹೇಳ್ತಾ ಇದ್ದೀನಿ. ಯಾಕಂದ್ರೆ ನೀನು ತಿಳಿದುಕೊಂಡ ಹಾಗೆ, ಸಮಾಜ ತಿಳಿದುಕೊಂಡ ಹಾಗೆ ನಾನು ಶ್ರೀಕಾಂತ ಗೌಡನ ಮನೆಯಲ್ಲಿ ಒಬ್ಬ ಚೀತದಾಳಾಗಿ ದುಡಿತಾ ಇದ್ದೀನಿ. ಆದ್ರೆ ಶ್ರೀಕಾಂತ ಗೌಡ ನನ್ನ ಮನೆತನ ಮೇಲೆ ಮಾಡಿದ ಅನ್ಯಾಯವನ್ನು ನೆನಪಿಸಿಕೊಂಡ್ರೆ ಹೊಟ್ಟೆಯಲ್ಲಿ ದಗದಗ ಉರಿತಾ ಇದೆ ಅಮ್ಮ. ನೀನಿಷ್ಟು ನೋವು ಪಡ್ಕೊಂಡು ಹೇಳ್ತಾ ಇರ್ಬೇಕಾದ್ರೆ ಏನಾಗಿದೆ ಅಣ್ಣ ಅಂತದ್ದು? ಖಂಡಿತ ಹೇಳ್ತೀನಿ. 25 ವರ್ಷದ ಹಿಂದೆ ಆವಾಗ ನಾನು ಚಿಕ್ಕವನಿದ್ದೆ ಅಮ್ಮ. ಕಣ್ಣ ಮುಂದೆ ಹೆತ್ತ ತಂದೆ ತಾಯಿನೇ ಕಳೆದುಕೊಂಡೆ. ದೇವತಿ ಅಂತಿರುವ ನನ್ನ ಅಕ್ಕನ ಶೀಲಹರಣ ಆದದ್ದು ಕಣ್ಣಾರೆಡೆ ಕಂಡೆ. ಹೌದಮ್ಮ, ಆವತ್ತೇ ಗ್ರಾಮವನ್ನು ಬಿಟ್ಟು ದೂರ ಹೊರಟೋದಮ್ಮ. ಮತ್ತೆ ಗ್ರಾಮಕ್ಕೆ ಬಂದ ಮೇಲೆ ಗೊತ್ತಾಯ್ತು ಶ್ರೀಕಾಂತ ಗೌಡನ ಮನೆ ಇದೆ ಎಂದು. ಹೇಗಾದ್ರೂ ಮಾಡಿ ಸತ್ತ ಹೋದ ನನ್ನ ತಂದೆ ತಾಯಿ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ, ದೇವತಿ ಅಂತಿರುವ ನನ್ನ ಅಕ್ಕನ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ, ನಾನು ಶ್ರೀಕಾಂತ ಗೌಡನ ಮನೆಯಲ್ಲಿ ಜೀತದಾಳಾಗಿ ದುಡಿಬೇಕಂತ ಆಸೆ ಪಟ್ಟೆ ಅಮ್ಮ. ಹೋಗ್ಲಿ ಬಿಡಮ್ಮ, ನನ್ನ ಹೊಟ್ಟಿ ಸಂಗಟಕ್ಕೋಸ್ಕರ ಏನೇನು ಹೇಳ್ತಾ ಇದ್ದೀನಿ ನೋಡು. ಈ ವಿಷಯ ನನ್ನ ನಿನ್ನೆ ಬಿಟ್ಟು ಮತ್ತಾರಿಗೂ ಗೊತ್ತಿಲ್ಲಮ್ಮ. ದಯವಿಟ್ಟು ಈ ವಿಷಯ ಯಾರಿಗೂ ಹೇಳ್ಬೇಡಮ್ಮ, ಹಾಗಂತ ಮಾತು ಕೊಡಮ್ಮ. ಈ ವಿಷಯ ನಾನ್ ಮಾತ್ರ ಯಾರ ಹತ್ರ ಹೇಳೋದಿಲ್ಲ. ಅಲ್ಲಣ್ಣ, ಮನಸ್ಸಿನಲ್ಲಿ ಇಷ್ಟೆಲ್ಲ ನೋವಿಟ್ಕೊಂಡು ಆದ್ರೂ ನಗ್ತಾ ನಗ್ತಾ ಇರ್ತೀಯಲ್ಲ ಅಣ್ಣ. ಆದ್ರೆ ಅಣ್ಣ, ಆ ಕೆಟ್ಟ ಗೌಡ ಮಾತ್ರ ಈ ಊರಲ್ಲಿ ಬದುಕಬಾರ್ದಣ್ಣ, ಬದುಕಬಾರ್ದು. ಆದ್ರೆ ಅಣ್ಣ, ನೀನ್ ಮಾತ್ರ ಹುಷಾರಾಗಿರು. ಚಿಂತೆ ಮಾಡಬೇಡಮ್ಮ. ಪ್ರತಿಯೊಂದು ಮನುಷ್ಯನಿಗೆ ಕಾಲ ಅವಕಾಶ ಅಂತ ಇರ್ತದೆ. ನೋಡು, ಸಮಯ ಬಂದಾಗ ಖಂಡಿತ ವಿಷಯ ನಿನಗೆ ಹೇಳ್ತೀನಮ್ಮ. ನಾನು ನಿನ್ನ ತೋಟದ ಕಡೆ ಹೋಗ್ತಾ ಇದ್ದೀನಿ, ಹಾಗೆ ನೀನು ಕಳಿಸಿ ಹೋಗ್ತೀನಿ ಬರ.